ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 23ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವಯುಜ ಮಾಸ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಈ ದಿನ ಇದೆ. ಅಂದರೆ ಈ ನವರಾತ್ರಿಯ 2ನೇ ದಿನ ಇದು ಈ ದಿನ ರಾತ್ರಿ 2:13 ಇರಲಿದೆ. ನಂತರ ತದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:42 ಇರಲಿದೆ. ನಂತರ ಚಿತ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಬಾಳವ. ಇದು ಈ ದಿನ ಅಪರಾಹ್ನ 3:52 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ರಾತ್ರಿ 8:22 ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಹಾಗೆ ಸೂರ್ಯ ಇರುವಂಥ ರಾಶಿ ಈ ದಿನ ಕನ್ಯಾ, ಚಂದ್ರ ಇರುವಂಥ ರಾಶಿ ಕೂಡ ಕನ್ಯಾ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:17 ಸಂಜೆ 4:48 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:15 ಮಧ್ಯಾಹ್ನ 1:46 ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:44 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:35 ಬೆಳಿಗ್ಗೆ 9:23 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:49 ಮಧ್ಯಾಹ್ನ 12:37 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:05 ಬೆಳಿಗ್ಗೆ 8:50 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:19. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಹದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಕುಜ ಅಧಿಕಾರಕ್ಕೆ, ಸಾಹಸಕ್ಕೆ, ಶಕ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಯಾರು ಶಕ್ತಿ ಪ್ರದರ್ಶನವನ್ನ ಮಾಡ್ತೀರಿ, ಅದರಲ್ಲೂ ವಿಶೇಷವಾಗಿ ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ, ಕ್ರೀಡಾಪಟುಗಳಿಗೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ತುಂಬಾ ಸಕ್ಸಸ್ ಇರುವಂತಹ ದಿನ. ಹಾಗೆ ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥವ್ರು, ಅವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ.
ಹಾಗಾಗಿ ಈ ದಿನ ಕುಜನಿಂದ ಕೆಲವೊಂದು ಸಾಹಸದ ಹಾಗೆ ಅಪರೂಪದ ಕೆಲಸಗಳನ್ನ ಮಾಡಲಿಕ್ಕೆ ತುಂಬಾ ಅನುಕೂಲತೆಗಳಿರುವಂತಹ ಸಂದರ್ಭ ಇದೆ. ಅದರಲ್ಲೂ ಈ ದಿನ ಇರುವಂತಹ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದ್ರೆ ಅದು ನಿಮಗೆ ಅತ್ಯುತ್ತಮ ಫಲವನ್ನು ಕೊಡುತ್ತೆ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 11 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 14 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 14 ನಿಮಿಷದಿಂದ ರಾತ್ರಿ 8 ಗಂಟೆ 13 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆದಾಗುತ್ತೆ. ಆದ್ರೆ ಈ ದಿನ ಇರುವಂತಹ ಶನಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕೆಂದ್ರೆ ನಿಧಾನ ಗತಿಯಲ್ಲಿ ನಡೆಯುವಂತಹ ಸಮಯ ಇದು. ಯಾಕೆಂದ್ರೆ ಶನಿಯೇ ಮಂದಗತಿಯ ಚಲನೆಯನ್ನು ಹೊಂದಿರುವಂತವನು. ಹಾಗಾಗಿ ನಿಮ್ಮ ಪ್ರಮುಖ ಕೆಲಸ ಕಾರ್ಯಗಳನ್ನ ಆದಷ್ಟು ಈ ದಿನ ಇರುವಂತಹ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 11 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 15 ನಿಮಿಷದಿಂದ ರಾತ್ರಿ 7 ಗಂಟೆ 14 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 10 ನಿಮಿಷದಿಂದ ರಾತ್ರಿ 2 ಗಂಟೆ 10 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆದಾಗುತ್ತೆ. ಆದ್ರೆ ಈ ದಿನ ಇರುವಂತಹ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂತವರಿಗೆ ತುಂಬಾ ಅನುಕೂಲತೆಗಳಿರುತ್ತೆ. ಯಾಕೆಂದ್ರೆ ಇಲ್ಲಿ ರವಿ ರಾಜನೀತಿಗೆ, ಆಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ಕಾರಕನಾಗಿರುವಂತವನು. ಹಾಗಾಗಿ ಈ ದಿನ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡಲಿಕ್ಕೆ ಉತ್ತಮವಾದಂತಹ ಸಮಯ ಇದು. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನ ನೀವು ಫಾಲೋ ಅಪ್ ಮಾಡುವಂತಹ ಸಮಯ. ಈ ದಿನ ಬೆಳಿಗ್ಗೆ 7 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 12 ನಿಮಿಷದಿಂದ ಅಪರಾಹ್ನ 3 ಗಂಟೆ 13 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 13 ನಿಮಿಷದಿಂದ ರಾತ್ರಿ 10 ಗಂಟೆ 12 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆದಾಗುತ್ತೆ. ಆದ್ರೆ ಈ ದಿನ ಇರುವಂತಹ ಚಂದ್ರ ಹೋರವನ್ನ ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನ ಮಾರಾಟ ಮಾಡುವಂತವರು, ಖರೀದಿ ಮಾಡುವಂತವರು ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತವರು, ಹೋಟೆಲ್ ಮಾಲೀಕರು, ಅವರು ಕೂಡ ಈ ಚಂದ್ರ ಹೋರಾದಲ್ಲಿ ಯಾವುದೇ ರೀತಿಯ ಸಾಹಸ ಕೆಲಸಕ್ಕೆ ಕೈ ಹಾಕಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 14 ನಿಮಿಷದಿಂದ ಸಂಜೆ 6 ಗಂಟೆ 15 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 11 ನಿಮಿಷದಿಂದ ರಾತ್ರಿ 1 ಗಂಟೆ 10 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದು ಅನ್ನುವಂಥದ್ದನ್ನ ತಿಳ್ಕೊಂಡು ಪ್ರಾರಂಭ ಮಾಡಿ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನ ನೀವು ಅನುಸರಣೆ ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆದಾಗತ್ತೆ. ಬಂಧುಗಳೇ, ಈ ದಿನ ನವರಾತ್ರಿಯ 2ನೇ ದಿನ. ಈ ದಿನ ಪಂಚಾಂಗದ ಪ್ರಕಾರ ಕೂಡ ತುಂಬಾ ಪ್ರಶಸ್ತವಾಗಿರುವಂತಹ ದಿನ ಇದು. ಏಕೆಂದ್ರೆ ಈ ದಿನ ಚಿತ್ತಾ ನಕ್ಷತ್ರ ಇರುತ್ತೆ, ಮಂಗಳವಾರ ಇದೆ, ಹಾಗೆ ಶುಕ್ಲ ಪಕ್ಷದ ಬಿದಿಗೆಯ ತಿಥಿ ಇರುವಂತಹ ಸಂದರ್ಭ ಇದು. ಹಾಗಾಗಿ ಈ ದಿನ ಅತ್ಯಂತ ಶುಭ ಯೋಗವಾದಂತಹ ದ್ವಿಪುಷ್ಕರ ಇರುವಂತಹ ದಿನ ಇದು. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 42 ನಿಮಿಷದಿಂದ ಬೆಳಗಿನ ಜಾವ 4 ಗಂಟೆ 52 ನಿಮಿಷದವರೆಗೆ ದ್ವಿಪುಷ್ಕರ್ ಇರುವಂತಹ ದಿನ. ಹಾಗೆ ಈ ದಿನ ಬಿದಿಗೆ ರಾತ್ರಿ 2 ಗಂಟೆ 13 ನಿಮಿಷದವರೆಗೆ ಇರೋದ್ರಿಂದ ಬಿದಿಗೆಯ ಚಂದ್ರ ದರ್ಶನವನ್ನ ಮಾಡಲಿಕ್ಕೆ ತುಂಬಾ ಪ್ರಶಸ್ತವಾಗಿರುವಂತಹ ಸಮಯ. ಹಾಗೆ ಈ ನವರಾತ್ರಿ ಇದೊಂದು ಮಹಾಪರ್ವ. ತಮಗೆ ಗೊತ್ತಿದೆ, ಇದು ಚೈತನ್ಯಮಯ ಶಕ್ತಿಯ ಅವತರಣೆ ಆಗುವಂತಹ ಸಮಯ. ಇದೊಂದು ಪವಿತ್ರ ಕಾಲ. ಹಾಗಾಗಿ ಈ ನವರಾತ್ರಿಯಲ್ಲಿ ನವದುರ್ಗೆಯ ರೂಪಗಳನ್ನ ಪೂಜಿಸುವಂಥದ್ದಿದೆ. ಆದ್ರಿಂದಲೇ ಈ ಸಮಯದಲ್ಲಿ ನವದುರ್ಗೆಯ ಸಹಸ್ರನಾಮವನ್ನು ಪಠಣ ಮಾಡುವಂಥದ್ದು ಅತ್ಯಂತ ಸೂಕ್ತ. ಅದರಲ್ಲೂ ಶ್ರೀ ಲಲಿತಾ ಸಹಸ್ರನಾಮ ಪಠಣ ಅತ್ಯಂತ ಸೂಕ್ತ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ದೇವಿಯ ಪ್ರತಿಯೊಂದು ರೂಪವನ್ನು ಕೂಡ ನೇರವಾಗಿ ಆರಾಧನೆ ಮಾಡಿದಂತಾಗುತ್ತೆ. ಇಲ್ಲಿ ನವರಾತ್ರಿ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಇದು ಶಕ್ತಿಯ ಸಂಭ್ರಮ, ದುರ್ಗಾ ಪರಾಕ್ರಮ, ಚಂಡಿಕಾ ವಿಜಯ. ಇಂಥ ಸಮಯದಲ್ಲಿ ನವದುರ್ಗೆಯ ಸಹಸ್ರನಾಮ ಪಠಣವನ್ನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಇಲ್ಲಿ ಲಲಿತಾ ಸಹಸ್ರನಾಮವನ್ನಾಗ್ಲಿ ಅಥವಾ ದುರ್ಗೆಗೆ ಸಂಬಂಧಪಟ್ಟಂತಹ ಯಾವುದೇ ಸ್ತೋತ್ರವನ್ನ ಪಠಣ ಮಾಡೋದ್ರಿಂದ ನಮ್ಮ ಭಕ್ತಿಗೆ ಅಪಾರವಾದಂತಹ ಒಂದು ಗಾಢತೆಯನ್ನ ತರುತ್ತೆ, ಸಾಧಕನ ಜೀವನದಲ್ಲಿ ಒಂದು ಶಕ್ತಿಯನ್ನ ತುಂಬುತ್ತೆ.
ಹಾಗೆ ಐಶ್ವರ್ಯ ಆಗಲಿ, ಬುದ್ಧಿ ಆಗಲಿ, ಭಕ್ತಿ ಆಗಲಿ, ಜ್ಞಾನಗಳಾಗ್ಲಿ ಅಂಥದ್ದನ್ನ ಬಹಳ ಬೇಗ ತಾಯಿ ಕರುಣಿಸ್ತಾಳೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಈ ನವರಾತ್ರಿಯಲ್ಲಿ ದುರ್ಗೆಯ ಸಹಸ್ರನಾಮಗಳನ್ನ ಪಠಣ ಮಾಡುವಂಥದ್ದು ತುಂಬಾ ಶ್ರೇಷ್ಠ. ಇಲ್ಲಿ ಲಲಿತಾ ಸಹಸ್ರನಾಮವನ್ನ ವಿಶೇಷವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಪಠಣ ಮಾಡುವಂಥದ್ದಿದೆ. ಏಕೆಂದ್ರೆ ದೇವಿಯ ಅನನ್ಯ ಅನುಗ್ರಹವನ್ನ ಬಹಳ ಬೇಗ ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಇದು ಕೂಡ ಒಂದು ಸಾಧನೆ. ಹಾಗಾಗಿ ಪ್ರತಿನಿತ್ಯ ಸಂಜೆಯ ಸಮಯದಲ್ಲಿ ನೀವು ಈ ನವದುರ್ಗೆಯ ಸಹಸ್ರನಾಮವನ್ನ ಪಠಣ ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ಅದರಲ್ಲೂ ಈ ನವದುರ್ಗಾ ದ್ವಾದಶ ಸ್ತೋತ್ರ ಏನಿದೆ ಅದು ಅತ್ಯಂತ ಪ್ರಮುಖವಾಗಿ ನಾವು ಪ್ರತಿನಿತ್ಯ ಹೇಳಿಕೊಳ್ಬೇಕಾಗಿರುವಂಥದ್ದು. ಪ್ರಥಮಂ ಶೈಲಪುತ್ರಿ ನಾಮ, ದ್ವಿತೀಯಂ ಬ್ರಹ್ಮಚಾರಿಣಿ ಚ, ತೃತೀಯಂ ಚಂದ್ರಘಂಟಾದೇವಿ, ಚತುರ್ಥಂ ಕೂಷ್ಮಾಂಡಿನಿ, ಪಂಚಮಂ ಸ್ಕಂದಮಾತಾ ಚ, ಷಷ್ಠಂ ಚೈವತು ಕಾತ್ಯಾಯಿನಿ, ಸಪ್ತಮಂ ಕಾಳರಾತ್ರಿ ಚ, ಅಷ್ಟಮಂ ಮಹಾಗೌರಿ, ನವಮಂ ಸಿದ್ಧಿದಾಯಿನಿ ಚ, ದಶಮಂ ಶಂಕರಿ, ಏಕಾದಶಂತು ಪಾರ್ವತಿ, ದ್ವಾದಶಂ ತ್ರಿಪುರವಾಸಿನಿ, ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಾ ಯಃ ಪಠೇನ್ನರಃ, ತಸ್ಮೈ ದುರ್ಗಾ ಮಾತಾ ಷಣ್ಮಾಸಾತ್ ಸಿದ್ಧಿದಾ ಭವೇತ್. ಈ ಶ್ರೀ ನವದುರ್ಗಾ ದ್ವಾದಶ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಹಾಗೆ ನವದುರ್ಗಾ ಮೂಲಾಕ್ಷರ ಮಂತ್ರ ಏನಿದೆ ಅದನ್ನು ಕೂಡ ನೀವು ಪ್ರತಿನಿತ್ಯ ಪಠಣ ಮಾಡಿಕೊಳ್ಳುವಂಥದ್ದು ಅತ್ಯಂತ ಸೂಕ್ತವಾಗಿ ಇರುವಂಥದ್ದು. ಅಂದ್ರೆ ಇಲ್ಲಿ ಈ ನವರಾತ್ರಿಯ ಸಂದರ್ಭದಲ್ಲಿ 9 ದಿನಗಳೂ ಕೂಡ ದೇವಿಯ ಬೇರೆ ಬೇರೆ ರೂಪಗಳನ್ನ ನಾವು ಆರಾಧನೆ ಮಾಡಬೇಕು. ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನ, ಎರಡನೇ ದಿನ ಬ್ರಹ್ಮಚಾರಿಣಿಯನ್ನ, ಮೂರನೇ ದಿನ ಚಂದ್ರಘಂಟ ದೇವಿಯನ್ನ, ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯನ್ನ, ಐದನೇ ದಿನ ದೇವಿ ಸ್ಕಂದಮಾತಾಳನ್ನ, ಆರನೇ ದಿನ ದೇವಿ ಕಾತ್ಯಾಯಿನಿಯನ್ನ, ಏಳನೇ ದಿನ ಕಾಳರಾತ್ರಿ ದುರ್ಗೆಯನ್ನ, ಎಂಟನೇ ದಿನ ಮಹಾಗೌರಿಯನ್ನ, ಇನ್ನು 9ನೇ ದಿನ ಸಿದ್ಧಿದಾತ್ರಿ ದೇವಿಯನ್ನ ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಈ ದಿನ ಎರಡನೇ ರೂಪವಾದಂತಹ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆ ಮಾಡಬೇಕು. ಈ ದಿನ ಕೆಂಪು ಬಣ್ಣದಿಂದ ದೇವಿಯನ್ನ ಪೂಜೆ ಮಾಡುವಂಥದ್ದು, ಕೆಂಪು ಬಣ್ಣದ ಹೂಗಳನ್ನ ಪೂಜೆಗೆ ಬಳಸುವಂಥದ್ದು ತುಂಬಾ ಶ್ರೇಯಸ್ಕರ. ಹಾಗಾಗಿ ಬಂಧುಗಳೇ, ಈ ದಿನ ಬ್ರಹ್ಮಚಾರಿಣಿ ಪೂಜೆಯನ್ನ ನಡೆಸುವಂಥದ್ದು. ಇಲ್ಲಿ ಈ ಬ್ರಹ್ಮಚಾರಿಣಿ ಪಾರ್ವತಿ ದೇವಿಯ ಅವಿವಾಹಿತ ರೂಪವಾಗಿ ಇರುವಂಥದ್ದು. ಈಕೆಯ ಬಲಗೈಯಲ್ಲಿ ಜಪಮಾಲೆ ಇರುತ್ತೆ, ಎಡಗೈಯಲ್ಲಿ ಕಮಂಡಲವನ್ನ ಹಿಡಿದಿರುವಂತಹ ದುರ್ಗೆಯ ಆಕಾರವನ್ನು ನಾವು ಇಲ್ಲಿ ಕಾಣಬಹುದು. ಇನ್ನು ವಿಶೇಷವಾಗಿ ಈ ಬ್ರಹ್ಮಚಾರಿಣಿಯ ಕಥೆಯನ್ನ ಈ ದಿನ ಕೇಳಿಸ್ಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ ನವರಾತ್ರಿಯ ಸಂದರ್ಭದಲ್ಲಿ ನವದುರ್ಗೆಯರು ಅವತಾರ ತಾಳಿದಂತಹ ಒಂದು ಹಿನ್ನೆಲೆ ಏನಿದೆ ಅದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ದಕ್ಷ ಮಹಾರಾಜನ ಮಗಳಾದಂತಹ ಸತೀದೇವಿ ಯಜ್ಞದ ಬೆಂಕಿಗೆ ಆಹುತಿಯಾದಂತಹ ಕಥೆ ನಿಮಗೆ ಗೊತ್ತಿದೆ. ಇಲ್ಲಿ ಪರ್ವತರಾಜನ ಮಗಳಾಗಿ ಪಾರ್ವತಿ ಜನಿಸ್ತಾಳೆ. ಹಾಗಾಗಿ ಇವಳನ್ನ ಹೇಮಾವತಿ ಅಂತ ಹೇಳಿ ಕರೆದ್ರು. ಬಳಿಕ ಈಕೆ ಯೌವನಾವಸ್ಥೆಗೆ ಬಂದಾಗ ನಾರದ ಮುನಿಗಳ ಸಲಹೆಯಂತೆ ಇಂದಿನ ಜನ್ಮದಲ್ಲಿ ಪತಿಯಾಗಿದ್ದಂತಹ ಈಶ್ವರನನ್ನೇ ಮತ್ತೆ ವಿವಾಹ ಆಗ್ಬೇಕು, ಅದಕ್ಕಾಗಿ ಒಂದು ತಪಸ್ಸಿನ ಹಾದಿಯನ್ನ ನೀನು ಭಕ್ತಿಯಿಂದ ಅನುಸರಣೆ ಮಾಡು ಅನ್ನುವಂಥ ಒಂದು ಸಲಹೆಯನ್ನ ಕೊಡ್ತಾರೆ. ಅದರಂತೆ ಪಾರ್ವತಿ ಅತ್ಯಂತ ಕಠಿಣ ತಪಸ್ಸನ್ನ ಅನುಸರಣೆ ಮಾಡ್ತಾಳೆ. ಅನೇಕ ವರ್ಷಗಳವರೆಗೆ ಅನ್ನ ಆಹಾರಾದಿಗಳು ನೀರು ಇಲ್ಲದೆ ತಪಸ್ಸನ್ನ ಮಾಡಿ ಅಪರ್ಣ, ಉಮಾ ಅನ್ನುವಂಥ ಹೆಸರುಗಳಿಂದ ಪ್ರಖ್ಯಾತಳಾಗ್ತಾಳೆ. ಹೀಗೆ ಕಠಿಣವಾದ ತಪಸ್ಸನ್ನ ಮಾಡಿದ ಕಾರಣದಿಂದ ದೇವಿಗೆ ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಅನ್ನುವಂಥ ಹೆಸರು ಬಂತು. ಅವಳ ತಪಸ್ಸಿಗೆ ಕೊನೆಯಲ್ಲಿ ಬ್ರಹ್ಮ ಪ್ರತ್ಯಕ್ಷನಾಗಿ ಇದುವರೆಗೂ ಯಾರೂ ಮಾಡದಂತಹ ಒಂದು ಕಠಿಣ ತಪಸ್ಸನ್ನ ಸ್ತ್ರೀಯಾಗಿ ನೀನು ಮಾಡಿದ್ದೀಯಾ, ಹಾಗಾಗಿ ಈ ಜನ್ಮದಲ್ಲೂ ಕೂಡ ಶಿವನೇ ನಿನ್ನ ಪತಿಯಾಗಿ ದೊರೀತಾನೆ, ಶಿವನನ್ನೇ ಪತಿಯಾಗಿ ಪಡ್ಕೊಳ್ತೀಯಾ ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾರೆ. ಬಳಿಕ ಅವಳ ತಪಸ್ಸಿಗೆ ಈಶ್ವರನೂ ಕೂಡ ಮೆಚ್ಚಿ ಪಾರ್ವತಿಯನ್ನ ಪತ್ನಿಯಾಗಿ ಸ್ವೀಕರಿಸ್ತಾನೆ. ಹಾಗಾಗಿ ಈ ದಿನ ಎರಡನೇ ದಿನ ಬ್ರಹ್ಮಚಾರಿಣಿ ಪೂಜೆಯನ್ನ ಮಾಡಬೇಕು. ಅದರಲ್ಲೂ ಅವಿವಾಹಿತ ಸ್ತ್ರೀಯರು ಮಾಡೋದ್ರಿಂದ ಬಹಳ ಬೇಗ ವಿವಾಹ ಭಾಗ್ಯ ಉಂಟಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ದಿನ ದೇವಿಗೆ ಕೆಂಪು ಬಣ್ಣದ ಹೂಗಳಿಂದ ಪೂಜೆಯನ್ನ ಮಾಡಿ, ಅದರಲ್ಲೂ ಮಲ್ಲಿಗೆ ಹೂವನ್ನ ಅರ್ಪಣೆ ಮಾಡುವಂಥದ್ದು ತುಂಬಾ ಶ್ರೇಷ್ಠ. ಜೊತೆಗೆ ತುಪ್ಪದ ದೀಪವನ್ನು ಬೆಳಗಿಸಿ ದುರ್ಗಾ ಸಪ್ತಶತಿಯನ್ನ ಪಠಣ ಮಾಡ್ಕೊಳ್ಳಿ. ದೇವಿಯ ಆಶೀರ್ವಾದ ನಿಮಗೆ ಲಭ್ಯವಾಗುತ್ತೆ. ಬಹಳ ಬೇಗ ವಿವಾಹಾದಿಗಳು ಏರ್ಪಡುತ್ತೆ. ಜೊತೆಗೆ ಈ ವಿವಾಹ ಸಂದರ್ಭದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ರೆ, ಕುಟುಂಬದಲ್ಲಿ ಒಳ ಜಗಳಗಳಾಗ್ಲಿ, ಮನಃಶಾಂತಿ ಇಲ್ಲದಂತಹ ಒಂದು
ಜೀವನ ನಡೆಸುವಂಥವರು ಕೂಡ ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ದೇವಿ ಸಂತುಷ್ಟಳಾಗಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ದೇವಿಯನ್ನು ಆರಾಧನೆ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿಡಿ, ನೈವೇದ್ಯವನ್ನು ಸಮರ್ಪಣೆ ಮಾಡಿ, ನಿಮಗೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ಯಾರು ಬ್ರಹ್ಮಚಾರಿಣಿ ಮಾತೆಯನ್ನ ಪೂಜೆ ಮಾಡ್ತಾರೆ ಅವರು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಮಗೆ ಬೇಕಾಗಿರುವಂತಹ ಸಂತೋಷ ಆಗ್ಲಿ, ಸಮೃದ್ಧಿ ಆಗ್ಲಿ, ಆರೋಗ್ಯವಾಗ್ಲಿ ಈ ತಾಯಿಯ ಅನುಗ್ರಹದಿಂದ ಸಿಕ್ಕತ್ತೆ ಅನ್ನುವಂಥದ್ದು. ಇನ್ನು ಈ ದಿನ ಬ್ರಹ್ಮಚಾರಿಣಿ ಮಾತೆಯ ಪೂಜೆಯ ಸಮಯದಲ್ಲಿ ಸ್ತೋತ್ರವನ್ನ ಪಠಣ ಮಾಡಿಕೊಳ್ಳಿ. ಬ್ರಹ್ಮಚಾರಿಣಿ ದೇವಿಯ ಸ್ತೋತ್ರವನ್ನ ಪಠಿಸಬೇಕು ಅನ್ನುವಂಥದ್ದು. ಇದರಿಂದ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ. ಶಂಕರ ಪ್ರಿಯವಿ ಭಕ್ತಿ ಮುಕ್ತಿದಾಯಿನಿ ಶಾಂತಿದ ಜ್ಞಾನದ ಬ್ರಹ್ಮಚಾರಿಣಿ ಪ್ರಣಮಾಮ್ಯಹಂ ಅನ್ನುವಂಥ ಮಂತ್ರವನ್ನು ಕೂಡ ಈ ದಿನ ಹೇಳ್ಕೊಳ್ಳೋದ್ರಿಂದ ನಿಮಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ತಾಯಿಯ ಅನುಗ್ರಹ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ನವರಾತ್ರಿ ತಮ್ಮೆಲ್ಲರಲ್ಲೂ ಕೂಡ ಹೊಸ ಚೈತನ್ಯವನ್ನ ತರಲಿ. ಹಳೆಯದನ್ನ ಮರೆತು ಹೊಸತನ್ನ ರೂಪಿಸಿಕೊಳ್ಳುವಂತಹ ಒಂದು ಮಹತ್ವದ ಕಾರ್ಯ ತಮ್ಮಿಂದ ಆಗ್ಲಿ. ದೇವಿಯ ಅನುಗ್ರಹದಿಂದ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂತಹ ದಿನ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಧನಲಾಭ ಆಗುವಂತಹ ಎಲ್ಲ ಸೂಚನೆಗಳು ಕೂಡ ಇದೆ. ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಅದಕ್ಕಾಗಿಯೇ ಈ ದಿನದಲ್ಲಿ ನೀವು ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥದ್ದು ಕೂಡ ಇದೆ. ಕುಟುಂಬಕ್ಕಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ತುಂಬ ಆನಂದವನ್ನು ತರುವಂತಹ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲಿ ಅಥವಾ ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡಿದ್ರೆ ಅದು ಬಹಳ ಬೇಗ ನಿವಾರಣೆಯಾಗುವಂಥದ್ದು ಕೂಡ ಇದೆ. ಅದರಲ್ಲೂ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಈ ದಿನ ನೀವು ನಡೆಯುವಂಥ ಒಂದು ವಿಧೇಯತೆ ಇದೆ. ಇದರಿಂದ ನಿಮಗೆ ಒಳ್ಳೆಯ ಸಲಹೆ ಸೂಕ್ತ ಸಮಯದಲ್ಲಿ ಸಿಕ್ಕತ್ತೆ. ಆದರೆ ಈ ಪ್ರಯಾಣದ ಸಂದರ್ಭದಲ್ಲಿ ಮಾತ್ರ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಉತ್ತಮ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ಲೆಕ್ಕಾಚಾರ ಇರಲಿ. ಎಲ್ಲ ಒಂದು ಕಡೆ ನಿಮ್ಮ ಉದಾರ ಮನಸ್ಸಿನಿಂದಲೇ ನಷ್ಟವನ್ನು ಉಂಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸರಿಯಾಗಿ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ನಡತೆಯಲ್ಲಿ ಸ್ವಲ್ಪ ಸಹನೆ, ಸಂಯಮ ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಏಕೆಂದರೆ ಕೆಲವೊಂದು ನಿಮಗೆ ಸೇರದ ವಿಚಾರಗಳಿದೆ, ಕೆಲವೊಂದು ಹಿಡಿಸದ ವಿಚಾರಗಳು. ಇದರಿಂದ ತಾಳ್ಮೆಯನ್ನು ಕಳ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಸ್ವಲ್ಪ ನಿರ್ಣಯ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನದಲ್ಲಿ ದಾನ ಧರ್ಮಾದಿಗಳನ್ನು ಮಾಡುವಂತಹ ವಿಚಾರ ಏನಿದೆ ಇದನ್ನು ಸ್ವಲ್ಪ ಮುಂದುವರಿಸುವಂಥದ್ದು ಉತ್ತಮ. ಹಾಗೆ ಕೆಲವೊಂದು ಚಾಲೆಂಜಸ್ ಅನ್ನುವಂಥದ್ದು ಬರ್ಬೋದು, ಸವಾಲುಗಳು ಬರ್ಬೋದು. ಅದನ್ನು ತಾಳ್ಮೆಯಿಂದ ಎದುರಿಸಿ. ನಿಮ್ಮಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಬುದ್ಧಿವಂತಿಕೆ ಇದೆ. ಅದನ್ನು ಸರಿಯಾದ ಸಮಯಕ್ಕೆ ಉಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂತಹ ದಿನ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಸವಾಲಿನ ದಿನ. ಅಂದರೆ ಕೆಲವೊಂದು ಸ್ಪರ್ಧೆಗಳನ್ನು ಎದುರಿಸಬೇಕಾಗತ್ತೆ. ಕೆಲವೊಂದು ಅಹಿತಕರವಾದಂತಹ ಘಟನೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ಧೈರ್ಯದಿಂದ ಎದುರಿಸಬೇಕು. ಅದಕ್ಕಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಈ ದಿನ ತುಂಬಿ ತುಳುಕ್ತಾ ಇರಬೇಕು. ಅಂದರೆ ಆ ಮಟ್ಟ ಜಾಸ್ತಿ ಇರಬೇಕು. ಅದಕ್ಕಾಗಿಯೇ ಈ ದಿನದ ವಿಚಾರಗಳು, ವಿದ್ಯಮಾನಗಳೇನಿದೆ ಅದನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಂಡು ನೀವು ಮುಂದುವರಿಬೇಕಾಗತ್ತೆ. ಅರ್ಧಂಬರ್ಧ ವಿಚಾರಗಳನ್ನು ತಿಳ್ಕೊಂಡು ಯಾವುದೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಕೆಲವು ಸಮಸ್ಯೆಗಳು ಬರುತ್ತೆ. ಅದರಲ್ಲೂ ಈ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು, ಆರಂಭಿಕ ಅಡೆತಡೆಗಳೇ ಈ ದಿನ ಸ್ವಲ್ಪ ಜಾಸ್ತಿ. ಅದನ್ನು ಯಶಸ್ವಿಯಾಗಿ ನೀವು ಆರಂಭ ಮಾಡಿಬಿಟ್ರೆ ಮುಂದೆ ಅದು ಸರಾಗವಾಗಿ ಮುಂದುವರಿಯುತ್ತೆ. ಆದರೆ ಈ ಆರಂಭದಲ್ಲೇ ಸ್ವಲ್ಪ ನಿಮಗೆ ಬೇಸರ ಉಂಟಾಗುವಂಥದ್ದು, ಕೆಲಸದಲ್ಲಿ ನಿರಾಸಕ್ತಿ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಅನುಕೂಲ ಇಲ್ಲ.
ಏಕೆಂದರೆ ಚಂಚಲವಾದಂತಹ ಮನಸ್ಸು, ನಿಮ್ಮ ಸ್ನೇಹಿತರು ಈ ದಿನ ದಾರಿ ತಪ್ಪಿಸುವಂಥದ್ದಾಗಲಿ ಅಥವಾ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಈ ದಿನ ನೀವೇ ಉಲ್ಟಾ ಹೊಡೆಯುವಂಥದ್ದು, ಅಂದರೆ ತೆಗೆದುಕೊಂಡಂಥ ತೀರ್ಮಾನವನ್ನೇ ಬದಲಾವಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ಅಷ್ಟೊಂದು ಸಾರ್ಥಕವನ್ನು ತರಲ್ಲ. ಇನ್ನು ಹಣದ ವಿಚಾರಕ್ಕೆ ಬಂದರೆ ಸ್ವಲ್ಪ ಖರ್ಚು ಹೆಚ್ಚಾಗುವಂಥದ್ದಿದೆ. ಹಾಗಾಗಿ ಬೇರೆ ಮಾರ್ಗದಿಂದ, ಅನ್ಯ ಮಾರ್ಗದಿಂದ ಹಣವನ್ನು ಹೇಗಾದರೂ ಮಾಡಿ ಈ ದಿನ ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ತಲೆಯಲ್ಲಿ ಬರುತ್ತೆ. ಆದರೆ ಸರಿಯಾದ ಮಾರ್ಗದಲ್ಲಿ ಮಾತ್ರ ಮುಂದುವರಿರಿ, ನಿಮ್ಮ ಒಂದು ಶ್ರೇಯಸ್ಸು ಅಲ್ಲಿದೆ. ಏಕೆಂದರೆ ಈ ದಿನ ಹಣದ ವಿಚಾರದಲ್ಲೇ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಅವಮಾನ ಆಗುವಂಥ ಪ್ರಸಂಗ ಬರೋ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಇಲ್ಲಿ ಯಾಕೆ ಯೋಗ ಅಂತ ಹೇಳಿದ್ರೆ, ಕೆಲವೊಂದು ವಿಚಾರಗಳನ್ನು ನೀವು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುವಂಥ ಸಂದರ್ಭ. ಎಲ್ಲೋ ಒಂದು ಕಡೆ ಆ ಫಲಿತಾಂಶ ನಿಮಗೆ ನೆಗೆಟಿವ್ ಆಗ್ತಾ ಇದೆ ಅಂದರೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಎಲ್ಲೋ ಒಂದು ಕಡೆ ಭಾರಿ ನಷ್ಟ ಆಗ್ತಾ ಇದೆ ಅಂದರೆ ಆ ನಷ್ಟದ ಪ್ರಮಾಣವನ್ನು ತಗ್ಗಿಸ್ಬೋದು. ಯಾಕೆಂದರೆ ನಿಮ್ಮ ಸಮಯೋಚಿತ ತೀರ್ಮಾನದಿಂದ, ನಿಮ್ಮ ಒಂದು ಅನುಭವವನ್ನು ಅಲ್ಲಿ ಅಪ್ಲೈ ಮಾಡೋದ್ರಿಂದ ಇಂಥ ನಷ್ಟವನ್ನು ತಡಿಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಈ ದಿನ ಕೆಲವೊಮ್ಮೆ ತಾಳ್ಮೆಯಿಂದ ಇದ್ದರೆ ಆ ಪರಿಸ್ಥಿತಿಯನ್ನು ನೀವೇ ನಿಯಂತ್ರಣಕ್ಕೆ ತಂದುಕೊಳ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನದಲ್ಲಿ ಕೆಲಸದ ಹೊರೆ ಜಾಸ್ತಿ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಒತ್ತಡದ ರೂಪದಲ್ಲೇ ಇರುವಂಥದ್ದು. ಹಾಗೆ ನಿಮ್ಮ ಸ್ವಂತ ಹಿತಾಸಕ್ತಿ ಏನಿದೆ ಅದರಂತೆ ನಡೀಲಿಕ್ಕೆ ಸಾಧ್ಯ ಆಗಲ್ಲ. ಕುಟುಂಬಸ್ಥರ ಒತ್ತಡದಂತೆ ನೀವು ನಡಿಬೇಕಾಗತ್ತೆ. ಎಂದೋ ಮಾಡಿರುವಂಥ ಒಂದು ತಪ್ಪಿಗೆ ಪಶ್ಚಾತ್ತಾಪ ಪಡುವಂಥ ಈ ದಿನ ನಿಮ್ಮನ್ನು ಸ್ವಲ್ಪ ದಣಿವಾಗಿಸುವಂಥ ಸಂದರ್ಭ ಕೂಡ ಇದೆ. ಅಂದರೆ ಇದರಿಂದ ಸ್ವಲ್ಪ ಆಯಾಸ ಆಗುವಂಥದ್ದು, ತಪ್ಪಿಗೆ ಪಶ್ಚಾತ್ತಾಪ ಪಡುವಂಥ ಒಂದು ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ಸಮಸ್ಯೆಗಳು ಬರುವಂಥದ್ದು, ಅದರಲ್ಲೂ ಬಹಳ ಅದ್ಭುತವಾದಂತಹ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಿಮಗೆ ತುಂಬ ಖುಷಿ. ಏಕೆಂದರೆ ಆ ಚಾಲೆಂಜಸ್ ಬಂದರೆ ಅದನ್ನು ತುಂಬ ಚೆನ್ನಾಗಿ ಆಹ್ವಾನಿಸುವಂಥದ್ದು, ಹಾಗೆ ಅದಕ್ಕೆ ಬೇಕಾಗುವಂತಹ ಸ್ಟ್ರಾಟಜಿಯನ್ನು ಹುಡುಕುವಂಥದ್ರಲ್ಲಿ ತುಂಬ ಸಂತೋಷ ಇದೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಬುದ್ಧಿವಂತಿಕೆಯಿಂದಲೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕಾಗತ್ತೆ. ಮಂದಗತಿಯಲ್ಲಿ ನಡೀತಾ ಇರುವಂಥ ಕೆಲಸ ಇರ್ಬೋದು, ಅಪೂರ್ಣವಾಗಿ ಆಗಿರುವಂಥ ಕೆಲಸಗಳಿರ್ಬೋದು, ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ನೋಡಬೇಕಾಗತ್ತೆ. ಹಾಗಾಗಿ ಆಲಸ್ಯವನ್ನು ಬಿಟ್ಟು ಕಾರ್ಯಪ್ರವೃತ್ತರಾದರೆ ತುಂಬ ಒಳ್ಳೆಯದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಪಠಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಸಿಕ್ಕುವಂತಹ ದಿನ. ಫಲಿತಾಂಶಗಳು ನಿಮ್ಮನ್ನು ಈ ದಿನ ಆತ್ಮವಿಶ್ವಾಸದಿಂದ ಬೀಗುವಂತೆ ಮಾಡುವಂಥ ದಿನ ಇದು. ಹಾಗಾಗಿ ಒಂದು ಕೆಲಸದಲ್ಲಿ ಸಿಕ್ಕ ಜಯ ಮತ್ತೊಂದು ಕೆಲಸಕ್ಕೆ ಪ್ರೇರೇಪಣೆಯಾಗುತ್ತೆ. ಹಾಗಾಗಿ ಈ ದಿನ ಬ್ಯಾಕ್ ಟು ಬ್ಯಾಕ್ ನಿಮಗೆ ಅದೃಷ್ಟ ಬರುವಂಥದ್ದು. ಇನ್ನು ಈ ದಿನ ಮಕ್ಕಳ ಜೊತೆಗಿನ ಒಡನಾಟ ಏನಿದೆ ಅದು ನಿಮಗೆ ತುಂಬ ಆನಂದವನ್ನು ತರುತ್ತೆ, ತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ನಡೆಯುವಂಥ ಕೆಲವೊಂದು ವಿದ್ಯಮಾನಗಳಿಗೆ ನೀವೇ ಜವಾಬ್ದಾರರಾಗಿ ಅದನ್ನು ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಆದರೆ ಈ ಆಪ್ತರ ಜೊತೆಯಲ್ಲಿರುವಂಥ ಭಿನ್ನಾಭಿಪ್ರಾಯಗಳೇನಿದೆ ಅದು ನಿಮ್ಮ ಮನಸ್ಸನ್ನು ಸ್ವಲ್ಪ ಕೆಡಿಸ್ಬೋದು. ಹಾಗಾಗಿ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರ ನಡವಳಿಕೆ, ಅವರ ಮಾತು ಹೀಗೆ ಇರಲಿ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ವ್ಯಕ್ತಿಯನ್ನು ಹೇಗಿದ್ದಾರೋ ಅವರನ್ನು ಹಾಗೆಯೇ ನೀವು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅವರಲ್ಲಿರುವಂಥ ದೋಷಗಳೇ ನಿಮಗೆ ಪ್ರಧಾನವಾಗಿ ಕಾಣಿಸುತ್ತೆ. ಆ ದೋಷಗಳಿಂದ ಆ ವ್ಯಕ್ತಿಯನ್ನು ದೂರೀಕರಿಸುವಂಥದ್ದು, ಆ ವ್ಯಕ್ತಿಯನ್ನು ಬಹಳ ಕೀಳಾಗಿ ಕಾಣುವಂಥ ಒಂದು ಮನಸ್ಥಿತಿ ಬರ್ಬೋದು. ಇದು ಮುಂದೆ ನಿಮ್ಮ ಸಂಬಂಧಕ್ಕೆ ಚ್ಯುತಿ ತರುವಂಥ ಒಂದು ತೀರ್ಮಾನ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವು ಪ್ರಯತ್ನ ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ಸ್ವಲ್ಪ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಪ್ರಗತಿ ಚೆನ್ನಾಗಿದೆ. ನಿಮ್ಮ ಒಂದು ಪ್ರಾಮಾಣಿಕತೆಗೆ ಈ ದಿನ ನೀವು
ಉತ್ತಮವಾದಂಥ ಸ್ಥಾನವನ್ನು ಪಡ್ಕೊಳ್ತೀರಿ, ಗೌರವವನ್ನು ಪಡ್ಕೊಳ್ತೀರಿ. ನಿಮ್ಮ ಆಲೋಚನೆ ಬೇರೆಯವ್ರಿಗೂ ಕೂಡ ಪ್ರಭಾವವನ್ನು ಬೀರುವಂಥದ್ದು. ಹಾಗಾಗಿ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಫಲಿತಾಂಶ ಮಾತ್ರ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಸಿಕ್ಕಲ್ಲ. ಹಾಗಾಗಿ ಎಷ್ಟು ಫಲಿತಾಂಶ ಬಂತೋ ಅಷ್ಟೇ ಸಾಕು, ಅದರಲ್ಲೇ ತೃಪ್ತಿಯನ್ನು ಪಡಬೇಕು. ಹಾಗೆ ಈ ದಿನದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತೀರಿ. ಆದರೆ ಕೆಲವೊಮ್ಮೆ ನಿಮಗೆ ಪರಿಚಿತರೇ ನಿಮಗೆ ಅಡ್ಡವಾಗುವಂಥದ್ದು, ಅವರೇ ನಿಮಗೆ ಒಂದು ಸವಾಲಿನ ರೂಪದಲ್ಲಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮಗೆ ಸಮಸ್ಯೆಗಳೇನಾದರೂ ಬಂದರೆ ಅಪರಿಚಿತರಿಂದಲ್ಲ, ನಿಮ್ಮ ಪರಿಚಿತರಿಂದಲೇ ನಿಮಗೆ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕೌಟುಂಬಿಕ ಜವಾಬ್ದಾರಿಗಳನ್ನು ಪೂರೈಸಲಿಕ್ಕಾಗಲಿ, ಅಗತ್ಯತೆಗಳನ್ನು ನಿಭಾಯಿಸಲಿಕ್ಕಾಗಲಿ ನಿಮಗೆ ಸಾಧ್ಯ ಆಗಲ್ಲ. ಎಲ್ಲ ಒಂದು ಕಡೆ ಮನಸ್ಸು ಕೂಡ ಸ್ವಲ್ಪ ವೀಕ್ ಆಗಿರುವಂಥ ಸಂದರ್ಭ ಇದೆ. ಇನ್ನು ನಿಮ್ಮ ಶಕ್ತಿ, ನಿಮ್ಮ ಉತ್ಸಾಹ, ಸಾಮರ್ಥ್ಯ ಏನಿದೆ ಅದು ಈ ದಿನ ಸೂಕ್ತವಾಗಿ ಬಳಕೆಗೆ ಬರಲ್ಲ. ಎಲ್ಲೋ ಒಂದು ಕಡೆ ಇರುತ್ತೆ, ಬತ್ತಳಿಕೆಯಲ್ಲಿ ಬಾಣ ಇದ್ದಾಗೆ. ಅದನ್ನು ತೆಗೆದು ಉಪಯೋಗಿಸ್ಲಿಕ್ಕೂ ಕೂಡ ನಿಮಗೆ ಈ ದಿನ ತಾಳ್ಮೆ ಇಲ್ಲ, ವ್ಯವಧಾನ ಇರಲ್ಲ. ಹಾಗಾಗಿ ಈ ದಿನ ನೀವು ತೆಗೆದುಕೊಂಡಂಥ ನಿರ್ಧಾರಗಳೇನಿದೆ ಅದಕ್ಕೆ ನಕಾರಾತ್ಮಕವಾದಂಥ ಒಂದು ಸನ್ನಿವೇಶ ಒದಗುವಂಥದ್ದು, ಅಂದರೆ ಸ್ವಲ್ಪ ಈ ನೆಗೆಟಿವ್ ಥಾಟ್ಸ್ ಬರುವಂಥದ್ದು ಕೂಡ ಇದೆ. ಹಾಗೆ ಈ ನೆಗೆಟಿವ್ ಇನ್ಫ್ಲೂಯೆನ್ಸ್ ಮಾಡುವಂಥವರು ನಿಮ್ಮ ಸುತ್ತಮುತ್ತ ಇರುವಂಥವ್ರು. ಹಾಗಾಗಿ ಅವರಲ್ಲೂ ಕೂಡ ಒಂದು ಆಕರ್ಷಣೆ ಇಲ್ಲ, ಅವರಲ್ಲೂ ಒಂದು ಚೈತನ್ಯ ಇಲ್ಲ. ಅವರ ಜೊತೆಯಲ್ಲಿರುವಂಥ ನಿಮಗೂ ಕೂಡ ಚೈತನ್ಯ ಇದ್ದರೂ ಕೂಡ ಅದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಎಲ್ಲವೂ ಇದೆ, ಅನುಭವಿಸುವಂಥ ಯೋಗ ಇಲ್ಲ, ಅದೃಷ್ಟ ಇಲ್ಲ ಈ ದಿನ. ಅದಕ್ಕಾಗಿಯೇ ಅದೃಷ್ಟ ಬೇಕು ಅಂತ ಹೇಳಿದ್ರೆ ಗಣಪತಿಯನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಗಣಪತಿಗೆ 21 ಗರಿಕೆಗಳನ್ನು ಈ ದಿನ ಸಮರ್ಪಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ತೀರಿ, ಹಾಗೆ ವ್ಯಕ್ತಿಗಳನ್ನು ಸರಿಯಾಗಿ ಗುರುತಿಸ್ತೀರಿ. ಹಾಗಾಗಿ ಯಾವ ಕೆಲಸಕ್ಕೆ ಯಾರಿಂದ ಸಹಾಯ ಸಿಕ್ಕಬೇಕು, ಯಾವುದನ್ನು ಯಾವಾಗ ಆರಂಭ ಮಾಡಬೇಕು, ಈ ಎಲ್ಲ ವಿಚಾರಗಳು ಕೂಡ ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ತುಂಬ ಬುದ್ಧಿವಂತಿಕೆಯಿಂದ ವ್ಯವಹಾರಗಳನ್ನು ನಡೆಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಆದಾಯ ಉತ್ತಮವಾಗುತ್ತೆ. ಜೊತೆಗೆ ಹೊಸಬರ ಪರಿಚಯ ಆಗುವಂಥದ್ದು, ಅವರಿಂದ ಕೂಡ ಈ ದಿನ ನಿಮಗೆ ಅನುಕೂಲತೆ ಇರುತ್ತೆ. ಹಾಗೆ ನಿಮ್ಮ ಆಲೋಚನೆ ತುಂಬ ಧನಾತ್ಮಕವಾಗಿರುತ್ತೆ, ತುಂಬ ಪ್ರಾಕ್ಟಿಕಲ್ ಆಗಿದೆ, ಪಾಸಿಟಿವ್ ಆಗಿದೆ. ಹಾಗೆ ನಿಮ್ಮ ಆಲೋಚನೆಗಳನ್ನು ನಿಮ್ಮ ಪೋಷಕರ ಜೊತೆ, ಕುಟುಂಬದಲ್ಲಿರುವಂಥ ಹಿರಿಯರ ಜೊತೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಕೆಲವೊಮ್ಮೆ ಎಲ್ಲ ವಿಚಾರಗಳನ್ನು ಕೂಡ ಹೇಳಲಿಕ್ಕಾಗಲ್ಲ ಅನ್ನುವಂಥ ಒಂದು ಮನಸ್ಥಿತಿ ನಿಮಗಿದೆ. ಆದರೆ ಈ ದಿನ ಮಾತ್ರ ಅವರು ಕೂಡ ಅವರ ಮನಸ್ಸನ್ನು ತೆರೆದಿಟ್ಟಿದ್ದಾರೆ. ನೀವು ಕೂಡ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿದ್ರೆ ಕೆಲವೊಂದು ಸಮಸ್ಯೆಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನದಲ್ಲಿ ಅಧಿಕೃತವಾಗಿ ಕೆಲವೊಂದು ಕೆಲಸಗಳನ್ನು, ಕೆಲವೊಂದು ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದು ಇದೆ. ಅದರಲ್ಲಿ ಪ್ರಯಾಣ ಕೂಡ ಸೇರ್ಪಡೆ ಆಗಿರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ಈ ದಿನ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ಅದು ನಿಮಗೆ ತುಂಬ ಪ್ರಯೋಜನವನ್ನು ತರುತ್ತೆ ಮುಂದಿನ ದಿನಗಳಲ್ಲಿ. ಆದರೆ ಈ ದಿನ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಎಲ್ಲೋ ಒಂದು ಕಡೆ ಸ್ನಾಯು ಸೆಳೆತ ಇರ್ಬೋದು, ಬೆನ್ನು ನೋವಿರ್ಬೋದು, ಅಥವಾ ಏನೋ ಒಂದು ನಿಶಕ್ತಿಯ ಒಂದು ತಾಣ ನಿಮ್ಮ ದೇಹವಾಗಿರುತ್ತೆ. ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಗಮನ ಕೊಡಿ. ಇನ್ನು ಈ ದಿನದಲ್ಲಿ ನಿಮ್ಮ ವಿಚಾರಗಳಲ್ಲಿ ಗುರಿ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಛಲದ ಸ್ವಭಾವ ಇದ್ದರೆ ಒಳ್ಳೆಯದು. ಏಕೆಂದರೆ ಎಲ್ಲವನ್ನ ಸಾಧನೆ ಮಾಡುವಂಥ ಒಂದು ಬುದ್ಧಿವಂತಿಕೆ ಇದೆ, ಸಾಮರ್ಥ್ಯ ಇದೆ. ಅದನ್ನು ಈ ದಿನ ಸ್ವಲ್ಪ ಆ ಒಂದು ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ತುಲಾರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ, ಸಮಸ್ಯೆಗಳಿರುತ್ತೆ. ಯಾಕೆಂದರೆ ಸರಿಯಾದ ಸಮಯಕ್ಕೆ ಕೆಲಸಗಳನ್ನು ನೀವು ಆರಂಭ ಮಾಡಲ್ಲ. ಹಾಗೆ ಈ ದಿನ ಒತ್ತಡಕ್ಕೆ ಸಿಲುಕಿ ಸ್ವಲ್ಪ ಬೇಗ ಕೆಲಸಗಳಾಗಬೇಕು, ಅದರಲ್ಲೂ ಆತುರಾತುರವಾಗಿ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಇದೆ. ಇದರಿಂದ ಈ ಆರಂಭ ಸರಿಯಾಗಲ್ಲ. ಈ ಗುಡ್ ಬಿಗಿನಿಂಗ್ ಈ ಸಾಫ್ಟ್ ಡನ್ ಅಂತ ಹೇಳ್ತಾರೆ. ಆದರೆ ಒಳ್ಳೆಯ ಆರಂಭ ಆಗದೇ ಇದ್ದಾಗ ಮನಸ್ಸಿಗೆ ತುಂಬ ನಿರಾಸೆ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಾಧನೆಗಳನ್ನು ಮಾಡಲಿಕ್ಕೆ ತುಂಬ ಅವಕಾಶಗಳಿರುವಂಥದ್ದು, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮಲ್ಲಿರುವಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಆದರೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನೀವು ಶ್ರಮ ಪಡಬೇಕಾಗತ್ತೆ. ನಿಮ್ಮದೇ ಹಣ, ಅದನ್ನು ಡ್ರಾ ಮಾಡಲಿಕ್ಕೂ ಕೂಡ, ಅದನ್ನು ಬಳಸಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥ ಒಂದು ಸಂದರ್ಭ ಹೇಗೆ ಬರುತ್ತೋ ಹಾಗೆ ನಿಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯ ಪ್ರತಿಭೆ ಇದನ್ನು ಬಳಸಲಿಕ್ಕೂ ಕೂಡ ಈ ದಿನ ನೀವು ಹಿಂದೆ ಮುಂದೆ ನೋಡಬೇಕಾಗತ್ತೆ. ಅಂದರೆ ಈ ಸನ್ನಿವೇಶ ಅಷ್ಟೊಂದು ನಿಮಗೆ ಅಟ್ಮಾಸ್ಫಿಯರ್ ಏನಿದೆ ಅದು ಕಂಜಿನಿಯಲ್ ಆಗಿಲ್ಲ. ಅಂದರೆ ಯಶಸ್ವಿಯಾಗಿ ಸುಸೂತ್ರವಾಗಿ ಕೆಲಸಗಳು ನಡೀಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನದ ಮಾತುಕತೆ ಏನಿದೆ, ಒಂದು ಚರ್ಚೆ ಏನಿದೆ, ಅದು ಫಲಪ್ರದವಾಗುತ್ತೆ. ಹಾಗಾಗಿ ಯಾವುದೇ ವಿಚಾರ ಇದ್ರೂ ಕೂಡ ಸಂಬಂಧಪಟ್ಟವರ ಗಮನಕ್ಕೆ ತಂದು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಅದನ್ನು ದುರುಪಯೋಗ ಮಾಡಿಕೊಳ್ಬೇಡಿ. ಅದಕ್ಕೂ ಒಂದು ಲಿಮಿಟ್ ಅನ್ನುವಂಥದ್ದು ಇದೆ. ನಿಮ್ಮ ಚೌಕಟ್ಟಿನೊಳಗೆ ನೀವು ಇರಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳು ಏನೇ ಇದ್ರೂ ಕೂಡ ಅದನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಪರಿಸ್ಥಿತಿ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗೆ ಈ ದಿನ ಸಂಬಂಧಗಳಲ್ಲಿ ನೀವು ಒಂದು ರೀತಿಯಲ್ಲಿ ಇಂಟ್ಯಾಕ್ಟ್ ಆಗಿರಬೇಕು ಅಥವಾ ಸಂಬಂಧಗಳನ್ನು ಮುಂದುವರಿಸಬೇಕು ಅಂದರೆ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ನಿಮ್ಮ ಮಾತು ಮಧುರವಾಗಿರಬೇಕು. ನಂತರದಲ್ಲಿ ಈ ಸಂಬಂಧಗಳನ್ನು ಬೆಸೆಯುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕಾಗಿ ಅವರಿಗೆ ಪುಟ್ಟ ಉಡುಗೊರೆಯನ್ನು ಕೊಡುವಂಥದ್ದು, ಅವರ ಒಂದು ಒಳ್ಳೆಯ ತನವನ್ನು ಹೊಗಳುವಂಥದ್ದು, ಇಂಥದ್ದನ್ನು ಈ ದಿನ ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಅದರಲ್ಲೂ ಈ ದಿನ ಪ್ರೇಮಿಗಳಾಗಲಿ ಪತಿ ಪತ್ನಿಯರಾಗಲಿ ನಿಮ್ಮ ಒಂದು ಸಂಬಂಧವನ್ನು ಕಾಯ್ದುಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅದು ಬಂದಾಗ ಮಾತ್ರ ನೀವು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಆಗ ಮಾತ್ರ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿಯಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ ಇದ್ರೂ ಕೂಡ ಕೆಲಸಗಳಾಗತ್ತೆ. ಅಲ್ಲೂ ಕೂಡ ಏನೋ ಒಂದು ಲಾಭ ಇದೆ, ಅನುಕೂಲ ಇದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಅದು ನಿಮಗೆ ಬೇಕು ಅಂದರೆ ಈ ದಿನ ಸಮಯಕ್ಕೆ ಸರಿಯಾಗಿ ಈ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಸ್ವಲ್ಪ ಮನಸ್ಸಿಗೆ ಆತಂಕ ಇರುವಂಥದ್ದು, ಎಲ್ಲೋ ಒಂದು ಕಡೆ ಭಯ, ಕೆಲಸ ಆಗತ್ತೋ ಇಲ್ಲೋವೋ ಅನ್ನುವಂಥ ಒಂದು ಅನುಮಾನ. ಆದರೆ ನಿಮ್ಮ ಆತ್ಮವಿಶ್ವಾಸದಿಂದ, ನಿಮ್ಮ ನಂಬಿಕೆಯಿಂದ, ನಿಮ್ಮ ಪ್ರಾಮಾಣಿಕತೆಯಿಂದ ಕೆಲಸಗಳು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ಸಮಯ. ಇನ್ನು ಆದಾಯದ ಮೂಲಗಳು ಹೆಚ್ಚಾಗುವಂಥದ್ದು, ಜೊತೆಗೆ ನಿಮ್ಮಲ್ಲಿರುವಂಥ ಕೆಲವೊಂದು ವೀಕ್ನೆಸ್ ಏನಿದೆ, ನಿಮ್ಮ ದೌರ್ಬಲ್ಯಗಳೇನಿದೆ, ಅದನ್ನು ಈ ದಿನ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ನಿಮ್ಮ ತಪ್ಪನ್ನು ನೀವು ತಿಳ್ಕೊಳ್ಳಿಕ್ಕೆ ಅವಕಾಶಗಳಿದೆ. ನಿಮ್ಮ ಬೆನ್ನು ನಿಮಗೆ ಕಾಣಿಸಲ್ಲ, ಆದರೆ ಬೆನ್ನನ್ನು ತೋರಿಸುವಂಥವರು, ಅದರ ಬಗ್ಗೆ ವಿವರಣೆಯನ್ನು ಕೊಡುವಂಥವರು ಈ ದಿನ ನಿಮಗೆ ಸಿಗ್ತಾರೆ. ಗುರು ಹಿರಿಯರ ಸ್ಥಾನದಲ್ಲಿ ಸಿಗ್ತಾರೆ. ಹಾಗಾಗಿ ನಿಮ್ಮಲ್ಲಿರುವಂಥ ತಪ್ಪುಗಳೇನಿದೆ, ಅನಾನುಕೂಲತೆಗಳೇನಿದೆ, ದೌರ್ಬಲ್ಯಗಳೇನಿದೆ, ಇದನ್ನು ನೀವು ಸರಿಯಾಗಿ ಮಾರ್ಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ. ಇಲ್ಲಿ ನವರಾತ್ರಿಯಲ್ಲಿ ನವದುರ್ಗೆಯರನ್ನು ನೀವು ಸ್ಮರಣೆ ಮಾಡೋದ್ರಿಂದ, ಹಾಗೆ ಹೊಸ ಚೈತನ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥ ಇಚ್ಛಾಶಕ್ತಿ ಇರೋದ್ರಿಂದ ಎಲ್ಲವೂ ಕೂಡ ಯಶಸ್ವಿಯಾಗುತ್ತೆ. ನೀವು ಪಾಸಿಟಿವ್ ಆಗಿ ಮುಂದುವರಿಲಿಕ್ಕೆ, ಸಮತೋಲನವನ್ನು ಕಾಯ್ದುಕೊಳ್ಳಿಕ್ಕೆ ತುಂಬ ಒಳ್ಳೆಯ ಸಮಯ ಇದು. ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಅನ್ನಪೂರ್ಣೇಶ್ವರಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೂ ಕೂಡ ಈ ದಿನ ಉತ್ತಮವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಿಷ್ಠೆಯನ್ನು ತೋರಿಸಲಿಕ್ಕೆ, ನಿಮ್ಮ ಇನ್ವಾಲ್ವ್ಮೆಂಟನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ.
ಹಾಗಾಗಿ ನಿಮ್ಮ ಕೆಲಸದಲ್ಲಿ ನೀವು ತುಂಬ ಲಾಭವನ್ನು ಪಡ್ಕೊಳ್ತೀರಿ. ಇಲ್ಲಿ ಲಾಭ ಅಂದರೆ ಹಣದ ಲಾಭ ಒಂದೇ ಅಲ್ಲ, ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಕ್ಕಿದ್ರೆ ಅದು ಕೂಡ ಲಾಭ. ಬೇರೆಯವರು ನಿಮ್ಮ ಕೆಲಸ ಕಾರ್ಯಗಳನ್ನು ಗಮನಿಸಿದ್ರೆ ಅಥವಾ ಅವರು ಅದನ್ನು ಅಕ್ನಾಲೆಡ್ಜ್ ಮಾಡಿದ್ರೆ ಅದು ಕೂಡ ಒಂದು ಲಾಭ. ಹಾಗಾಗಿ ಈ ದಿನ ಲಾಭದ ದೃಷ್ಟಿಯಲ್ಲಿ ನೀವು ಮುಂಚೂಣಿಯಲ್ಲಿರ್ತೀರಿ. ಇನ್ನು ತುಂಬ ಆಶಾವಾದಿಗಳು ನೀವು. ಒಂದು ಕೆಲಸ ಹೀಗೆ ಆಗುತ್ತೆ, ಇದರ ಫಲಿತಾಂಶ ಹೀಗೆ ಸಿಕ್ಕತ್ತೆ ಅನ್ನುವಂಥ ಒಂದು ಭರವಸೆ ಇರುವಂಥದ್ದು. ಹಾಗಾಗಿ ಜೀವನದಲ್ಲಿ ಎಷ್ಟೇ ಏಳು ಬೇಳೆಗಳಿರಲಿ, ಸಮಸ್ಯೆಗಳಿರಲಿ, ಅದನ್ನು ಪರಿಹಾರ ಮಾಡ್ಕೊಳ್ತೇನೆ, ಮುಂದೆ ಒಳ್ಳೆಯ ದಿನ ಸಿಕ್ಕತ್ತೆ, ಬಂದೇ ಬರುತ್ತೆ ಅನ್ನುವಂಥ ಒಂದು ಅತಿಯಾದ ನಂಬಿಕೆ ಇರುವಂಥ ಸಂದರ್ಭ ಇದು. ಆ ರೀತಿಯಲ್ಲೇ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿತಾ ಇರುತ್ತೆ. ಇನ್ನು ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು, ಯಾವುದೇ ಬಿಸ್ನೆಸ್ ಇದ್ದರೆ ಅದು ಕೂಡ ನಿಮಗೆ ತುಂಬ ಲಾಭವನ್ನು ತರುವಂಥದ್ದು, ತುಂಬ ಉಪಯುಕ್ತವಾದಂತಹ ಸಮಯ ಇದು. ಹಾಗೆ ಈ ದಿನ ಸ್ವಲ್ಪ ಸಾಮಾಜಿಕ ಒತ್ತಡಗಳು ಜಾಸ್ತಿ ಆಗ್ಬೋದು. ಇದರಿಂದಲೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಮಾಡಬೇಕಾಗತ್ತೆ. ಬೇರೆಯವರಿಗಾಗಿ ಈ ದಿನ ನಿಮ್ಮ ಸಮಯವನ್ನು, ನಿಮ್ಮ ಶ್ರಮವನ್ನು ಸ್ವಲ್ಪ ಕೊಡಲೇಬೇಕಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಯಾವುದು ಹಿತ ಅನಿಸುತ್ತೆ, ಯಾವುದು ನಿಮಗೆ ಮುಂದೆ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ ಅನಿಸುತ್ತೆ, ಅಂಥ ಒಂದು ವಿಚಾರಗಳನ್ನು ಏಕಾಗ್ರತೆಯಿಂದ ಮುಂದುವರಿಸಿ. ಏಕೆಂದರೆ ಈ ದಿನ ನಿಮಗೆ ಈ ಕೆಲಸ ಕಾರ್ಯಗಳಲ್ಲಿ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ತುಂಬ ಅಗತ್ಯವಾಗಿ ಬೇಕಾಗಿದೆ. ಹಣಕಾಸಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡೇ ನೀವು ವ್ಯವಹಾರಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಯಾವುದೇ ಒಂದು ಪರಿಸ್ಥಿತಿಯನ್ನು ಕೂಡ ನೀವು ಸರಿಯಾಗಿ ಪರಿಶೀಲನೆ ಮಾಡಬೇಕು, ಆ ವಿಚಾರಗಳನ್ನು ತಿಳ್ಕೊಳ್ಬೇಕು, ನಂತರ ನಿರ್ಣಯಕ್ಕೆ ಬರಬೇಕು. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದಿದೆ. ಮಾತೆ ಈ ದಿನ ನಿಮಗೆ ಮುಳುಗುವಾಗುವಂಥದ್ದು, ಮಾತಿನಿಂದಲೇ ಅಪಮಾನ ಅವಮಾನಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಮಾತಿನಲ್ಲಿ ತುಂಬ ನಿಯಂತ್ರಣ ಇಟ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ನಿಮ್ಮ ಪ್ರಯಾಣದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ಯಾವುದೇ ಸಂದರ್ಭದಲ್ಲೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಒತ್ತಡದಿಂದಲೇ ಕೆಲವು ತೀರ್ಮಾನಗಳಿಂದ ನಿಮಗೆ ನಷ್ಟಗಳು ಉಂಟಾಗುವಂಥದ್ದು, ಅದರಿಂದ ತೊಂದರೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನೀವು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾರು ನಿಷ್ಠಾವಂತರಿದ್ದಾರೆ, ಯಾರಲ್ಲಿ ನಿಮಗೆ ನಂಬಿಕೆ ಇದೆ ಅಂಥವ್ರಿಗೆ ಈ ದಿನ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ, ನಿಮ್ಮ ಯೋಜನೆಗಳನ್ನು ಹಂಚಿಕೊಳ್ಳಿ. ಅವರು ಕೊಡುವಂಥ ಸಲಹೆಯಂತೆ ಈ ದಿನ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಕೌಟುಂಬಿಕ ವ್ಯವಹಾರಗಳಲ್ಲಿ ಸ್ವಲ್ಪ ನಿಮಗೆ ಅತೃಪ್ತಿ ಇದೆ, ಮಹತ್ತರವಾದಂತಹ ಒಂದು ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನಿರೀಕ್ಷಿತವಾಗಿ ಬರುವಂಥ ಇಂಥ ಆಘಾತಗಳಾಗಲಿ, ಇಂಥ ಸನ್ನಿವೇಶಗಳನ್ನಾಗಲಿ ನೀವು ಸಮರ್ಥವಾಗಿ ಎದುರಿಸಬೇಕು. ಅದಕ್ಕೆ ಆತ್ಮವಿಶ್ವಾಸ ಬೇಕು, ಧೈರ್ಯ ಬೇಕು. ಅದನ್ನು ತಂದುಕೊಂಡ್ರೆ ಮಾತ್ರ ನಿಮ್ಮ ಅಭಿವೃದ್ಧಿ ಸಾಧ್ಯವಾಗುತ್ತೆ, ಜೀವನದಲ್ಲಿ ಸಂತೋಷ ಲಭ್ಯವಾಗುತ್ತೆ. ಹಾಗಾಗಿ ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ನಿಮ್ಮ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆಗಳೇ ಇರುತ್ತೆ, ಒತ್ತಡಗಳೇ ಇರುತ್ತೆ. ಹಾಗಾಗಿ ಈ ದಿನದ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಇನ್ನು ಯಾವುದೇ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರ ಈ ದಿನ ನಿಮಗೆ ಅನುಕೂಲತೆಗಳನ್ನು ತರಲ್ಲ. ಹಾಗಾಗಿ ಈ ಆಸ್ತಿ ಸಂಬಂಧವಾಗಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥದ್ದಾಗಲಿ ಅಥವಾ ಬಂಡವಾಳ ಹೂಡಿ ಏನೋ ಒಂದನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನಾಗಲಿ ಈ ದಿನ ಮಾಡಬೇಡಿ. ಇನ್ನು ಈ ದಿನದಲ್ಲಿ ಕೌಟುಂಬಿಕ ವ್ಯವಹಾರಗಳಲ್ಲೂ ಕೂಡ ನೀವು ಒಂದು ಹಠ ಸಾಧಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಕೂಡ ಕಾಂಪ್ರಮೈಸ್ ಆಗಲ್ಲ, ನೀವು ಕೂಡ ಹೊಂದಾಣಿಕೆ ಮಾಡಿಕೊಳ್ಳಲ್ಲ, ಅವರು ಕೂಡ ನಿಮ್ಮ ದಾರಿಗೆ ಬರಲ್ಲ. ಹಾಗಾಗಿನೇ ಈ ದಿನದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬಹಳ ಬಿರುಸಿನಿಂದಲೇ ನಡೀತಾ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಜವಾಬ್ದಾರಿಯ ಬಗ್ಗೆ ಆಗಲಿ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳ ಬಗ್ಗೆ ಆಗಲಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕು.
ಹಾಗಾಗಿ ಆಸೆಯಿಂದ ದೂರ ಇರಬೇಕು. ಯಾರೋ ಆಸೆ ತೋರಿಸಿ ಮೋಸ ಮಾಡುವಂಥದ್ದು, ಪ್ರಲೋಭನೆಗಳಿಂದ ನೀವು ದಿಕ್ಕು ತಪ್ಪುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಗೊಂದಲಗಳು ಇರುವಂಥದ್ದು, ಯಾವುದೂ ಸ್ಪಷ್ಟವಾಗಿಲ್ಲ. ಇದರಿಂದ ನಷ್ಟ ಜಾಸ್ತಿ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಗುರಿ ಎಷ್ಟೇ ಹತ್ತಿರ ಇದ್ರೂ ಕೂಡ ನಿಮ್ಮ ಸುತ್ತಮುತ್ತಲು ಯಾರಿದ್ದಾರೆ ಅವರ ಕಡೆ ಸ್ವಲ್ಪ ಗಮನ ಇರಬೇಕು. ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ನಿಮಗೆ ತೊಂದರೆಯನ್ನು ಕೊಡುವಂಥವರೇ ನಿಮ್ಮ ಹಿತಶತ್ರುಗಳು. ಈ ದಿನ ಅವರನ್ನು ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ. ಇನ್ನು ಪರಿಸ್ಥಿತಿಯನ್ನು ಸರಿಯಾಗಿ ಗಮನಿಸಬೇಕು. ಅದನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಂಡು ಮಾತ್ರ ನಿಮ್ಮ ಒಂದು ಹಕ್ಕು ಅಧಿಕಾರವನ್ನು ಚಲಾಯಿಸಬೇಕಾಗತ್ತೆ. ಈ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಎಚ್ಚರದಿಂದಲೇ ಇರಬೇಕು. ಯಾಮಾರಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಭ್ರಮೆ ಇಲ್ಲ. ಎಲ್ಲವನ್ನೂ ಕೂಡ ಪ್ರಾಯೋಗಿಕವಾಗಿ ನೋಡುವಂಥವ್ರು, ತುಂಬ ಪ್ರಾಕ್ಟಿಕಲ್ ಆಗಿ ನೋಡುವಂಥವ್ರು. ಹಾಗಾಗಿನೇ ಕುಟುಂಬದ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ತುಂಬ ಆಸಕ್ತಿ ಇದೆ, ತುಂಬ ಶ್ರದ್ಧೆ ಇದೆ, ತುಂಬ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಈ ಪರಸ್ಪರ ಸಂಬಂಧಗಳಲ್ಲೂ ಕೂಡ ಉತ್ತಮವಾದಂತಹ ಒಂದು ಪರಿಸ್ಥಿತಿಯನ್ನು ಕಾಣ್ತೀರಿ. ಎಲ್ಲವೂ ಕೂಡ ಅನುಕೂಲಕರವಾಗಿ ನಿಮಗೆ ಒದಗಿ ಬರುವಂಥದ್ದಾಗತ್ತೆ. ಆದರೆ ಒಂದು ಆತುರದ ನಿರ್ಣಯ ಏನಿದೆ, ನೀವಾಗಿ ಮಾಡಿಕೊಳ್ಳುವಂಥ ಒಂದು ತಪ್ಪು ಏನಿದೆ, ಅದರಿಂದ ಸ್ವಲ್ಪ ಬಾಧೆಗಳು ಉಂಟಾಗುವಂಥದ್ದಿದೆ. ಅಂಥ ದೊಡ್ಡ ಸಮಸ್ಯೆ ಏನಲ್ಲ, ಆದರೂ ಕೂಡ ಈ ಪುಟ್ಟ ಪುಟ್ಟ ವಿಚಾರಗಳೇ ನಿಮ್ಮ ಮನಸ್ಸನ್ನು ಬಾಧಿಸುವಂಥದ್ದಾಗತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮೌನ ಕೆಲವೊಂದು ಸಮ್ಮತಿಯನ್ನು ಸೂಚಿಸುವಂಥದ್ದು. ಮೌನಂ ಸಮ್ಮತಿ ಸೂಚಕಂ ಅಂತ ಹೇಳ್ತಾರೆ. ಆದರೆ ಆ ಮೌನವನ್ನೇ ಕೆಲವರು ಅಪಾರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ, ನಿಮ್ಮ ಬೇಕು ಬೇಡಗಳ ಬಗ್ಗೆ ಸ್ಪಷ್ಟವಾಗಿ ಹೇಳುವಂಥ ಒಂದು ದಾಷ್ಟಿಕವನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಜಾಗೃತೆ ಏನಿದೆ, ನಿಮ್ಮ ಜಾಣತನ ಏನಿದೆ, ಅದು ಕೆಲವೊಂದು ಸಮಸ್ಯೆಗಳಿಂದ ನಿಮ್ಮನ್ನು ಪಾರು ಮಾಡುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂತಹ ದಿನ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಒಳ್ಳೆಯ ಅನುಭವಗಳನ್ನು ಪಡ್ಕೊಳ್ಳುವಂಥ ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.